ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. 2026ರ ಹೊಸ ವರ್ಷದಲ್ಲಿ ತುಂಬಾನೇ ಶಕ್ತಿಶಾಲಿಯಾದ ವಿಶೇಷವಾದ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯು ಬಂದಿದೆ. ಪ್ರತಿ ತಿಂಗಳು ಕೂಡ 2 ಚತುರ್ಥಿ ದಿನ ಬರುತ್ತದೆ. ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ಥಿಯ ತಿಥಿಯನ್ನ ಸಂಕಷ್ಟಹಾರ ಚತುರ್ಥಿ ಅಂತ ಆಚರಣೆಯನ್ನ ಮಾಡ್ತೀವಿ. ಶುಕ್ಲ ಪಕ್ಷದಲ್ಲಿ ಬರುವಂತಹ ಚತುರ್ಥಿ ತಿಥಿಯನ್ನ ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಈ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ಥಿಯ ದಿನಕ್ಕೆ ಸಂಕಷ್ಟಹಾರ ಚತುರ್ಥಿ ಅಂತ ಕರಿತೀವಲ್ಲ, ಆ ದಿನದಂದು ಉಪವಾಸವಿದ್ದು ಗಣಪತಿಯ ಪೂಜೆಯನ್ನ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ಸಂಕಷ್ಟಗಳನ್ನು ಕೂಡ ಆ ಗಣಪತಿಯು ಹೋಗಲಾಡಿಸುತ್ತಾನೆ, ನಮ್ಮ ಜೀವನಕ್ಕೆ ಸುಖ ಶಾಂತಿಯನ್ನ ದಯಪಾಲಿಸುತ್ತಾನೆ ಅನ್ನುವ ಒಂದು ನಂಬಿಕೆ ಇದೆ. ಅದರಲ್ಲಿ ಈ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯು ತುಂಬಾನೇ ವಿಶೇಷವಾದದ್ದು. ಮಂಗಳವಾರದ ದಿನದಂದು ಸಂಕಷ್ಟಹಾರ ಚತುರ್ಥಿ ಬಂದರೆ ಅದನ್ನ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತ ಕರಿತೀವಿ. ತುಂಬಾನೇ ವಿಶೇಷವಾದದ್ದು. ವರ್ಷದಲ್ಲಿ ಬರುವಂತಹ ಎಲ್ಲಾ ಸಂಕಷ್ಟಹಾರ ಚತುರ್ಥಿಯ ವ್ರತಕ್ಕೆ ಈ ಒಂದು ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ಸಮನಾಗಿರುತ್ತದೆ. ಹಾಗಾಗಿ ಯಾರಿಗೆಲ್ಲ ಸಂಕಷ್ಟಿ ವ್ರತವನ್ನ ಉಪವಾಸವಿದ್ದು ಮಾಡ್ಬೇಕು ಅಂತ ಅನ್ಕೊಂತಿರ್ತೀರಾ, ಆದ್ರೆ ಉಪವಾಸವಿದ್ದು ಪೂಜೆಯನ್ನ ಮಾಡೋದಕ್ಕೆ ಆಗ್ತಾ ಇರಲ್ಲ, ಅಥವಾ ಸಂಕಷ್ಟಿ ವ್ರತದ ದಿನವೇ ನಮ್ಗೆ ಮಿಸ್ ಆಗ್ಬಿಡ್ತು, ಮರ್ತೋಗ್ಬಿಡ್ತು ಅಂತ ಅನ್ಕೊಂಡಿರುವವರು ತಪ್ಪದೆ ಈ ಒಂದು ಅಂಗಾರಕ ಸಂಕಷ್ಟಿಯ ಚತುರ್ಥಿಯ ದಿನದಂದು ಉಪವಾಸವಿದ್ದು ಗಣಪತಿಯ ಪೂಜೆಯನ್ನ ಮಾಡಿ ತುಂಬಾನೇ ಒಳ್ಳೆಯ ಶುಭ ಫಲಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಈ ಸಂಕಷ್ಟಹಾರ ಚತುರ್ಥಿಯ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಯಾವ ದಿನದಂದು ಈ ಬಾರಿ ಈ ಶಕ್ತಿಶಾಲಿಯಾದ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯು ಬಂದಿದೆ, ಹಾಗೇನೆ ಆ ದಿನ ಯಾವ ಒಂದು ಸಮಯದಲ್ಲಿ ಗಣಪತಿಯ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. 2026ರ ಹೊಸ ವರ್ಷದಲ್ಲಿ ಮೊದಲನೆಯ ತಿಂಗಳಿನಲ್ಲೇ ಈ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಬಂದಿರುವಂಥದ್ದು ತುಂಬಾನೇ ಒಂದು ವಿಶೇಷವಾದದ್ದು. ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಪ್ರಾರಂಭವಾಗುವುದು ಜನವರಿ 6ನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ 8:01 ಪ್ರಾರಂಭವಾಗಿ ಜನವರಿ 7ನೇ ತಾರೀಕು ಬೆಳಗ್ಗೆ 6:52 ಮುಕ್ತಾಯವಾಗುತ್ತದೆ. ನಾವು ಯಾವುದೇ ಒಂದು ಹಬ್ಬ ವ್ರತವನ್ನ ಮಾಡಬೇಕಾದ್ರೆ ಸೂರ್ಯ ಉದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡು ಆ ದಿನದಂದು ಹಬ್ಬವನ್ನ ಹಾಗೇನೆ ವ್ರತವನ್ನ ಆಚರಣೆ ಮಾಡ್ತೀವಿ. ಆದರೆ ಸಂಕಷ್ಟಹಾರ ಚತುರ್ಥಿಯ ವ್ರತವನ್ನ ಮಾಡಬೇಕಾದ್ರೆ ಚಂದ್ರೋದಯದ ಸಮಯವನ್ನ ಗಣನೆಗೆ ತೆಗೆದುಕೊಳ್ಳಬೇಕು. ಹಾಗಾಗಿ ಚಂದ್ರೋದಯದ ಸಮಯ ಬರುವಂಥದ್ದು ನಮಗೆ ಜನವರಿ 6ನೇ ತಾರೀಕು ಮಂಗಳವಾರ ಆಗಿರೋದ್ರಿಂದ ಆ ದಿನದಂದೇ ನಾವು ಈ ಬಾರಿ ಅಂಗಾರಕ ಸಂಕಷ್ಟ ಚತುರ್ಥಿಯ ವ್ರತವನ್ನ ಮಾಡಬೇಕು. ಚಂದ್ರೋದಯದ ಸಮಯವು ಸಂಕಷ್ಟಿ ವ್ರತವನ್ನ ಮಾಡುವುದಕ್ಕೆ ತುಂಬಾನೇ ಮುಖ್ಯವಾಗಿರುತ್ತದೆ. ಏಕೆಂದರೆ ಸಂಕಷ್ಟಹಾರ ಚತುರ್ಥಿಯಂದು ಬೆಳಗ್ಗೆನೆ ಉಪವಾಸವಿದ್ದು ಗಣಪತಿಯ ಪೂಜೆಯನ್ನ ಮಾಡ್ತಾ ಇರ್ತೀವಿ. ಇನ್ನು ರಾತ್ರಿ ಸಮಯದಲ್ಲಿ ಚಂದ್ರನ ದರ್ಶನವನ್ನ ಮಾಡಿದ ನಂತರನೇ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು. ಚಂದ್ರನ ದರ್ಶನವನ್ನ ಮಾಡಿದ್ರೇನೆ ಸಂಕಷ್ಟಿಯ ವ್ರತವು ಪೂರ್ಣ ಆಗೋದು ಅಂತ ಹೇಳಲಾಗುತ್ತದೆ. ಹಾಗಾಗಿ ಚಂದ್ರೋದಯದ ಸಮಯವು ತುಂಬಾನೇ ಮುಖ್ಯವಾಗಿರುತ್ತದೆ. ಆ ದಿನದ ಚಂದ್ರೋದಯದ ಸಮಯ ಜನವರಿ 6ನೇ ತಾರೀಕು ಮಂಗಳವಾರದಂದು ರಾತ್ರಿ 9:10 ಚಂದ್ರನ ಉದಯವಾಗುತ್ತದೆ. ಕೆಲವೊಮ್ಮೆ ಮಳೆ ಬರೋ ಚಾನ್ಸಸ್ ಇದ್ದಾಗ ಹಾಗೇನೆ ಮೋಡ ಕವ್ಕೊಂಡಿದ್ದಾಗ ಚಂದ್ರೋದಯದ ಸಮಯ ನಮಗೆ ವೇರಿ ಆಗುತ್ತೆ. ಹಾಗೇನೆ ಚಂದ್ರನು ಕೂಡ ಅಂತಹ ಸಮಯದಲ್ಲಿ ಕಾಣೋದಿಲ್ಲ. ಸೊ ಆಸುಪಾಸಿನಲ್ಲಿ 9 ಗಂಟೆಯ ಆಸುಪಾಸಿನಲ್ಲಿ ಚಂದ್ರನ ದರ್ಶನವಾಗುತ್ತೆ. ಬೆಳಗ್ಗೆನೆ ಉಪವಾಸದ ಸಂಕಲ್ಪವನ್ನ ಮಾಡಿ ಉಪವಾಸದ ವ್ರತವನ್ನ ಮಾಡ್ತಾ ಇರುವವರು ರಾತ್ರಿ ಚಂದ್ರನ ದರ್ಶನವನ್ನ ಮಾಡಿ ಗಣಪತಿಯ ಪ್ರಾರ್ಥನೆಯನ್ನ ಮಾಡಿ ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು. ಈ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಸರಳವಾಗಿ ಹೇಗೆ ಪೂಜೆಯನ್ನ ಮಾಡಬೇಕು, ಉಪವಾಸದ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅನ್ನುವ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.